ನನ್ನ ಫ್ರೆಂಡ್ಸ್ಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲರೂ ಕೂಡ ಆಸೆ ಎಲ್ಲರಿಗೂ ಇರ್ತದೆ, ಸ್ವಲ್ಪ ತಾಳ್ಮೆಯಿಂದ ಇದ್ರೆ ಎಲ್ಲರೂ ಒಂದೊಂದು ಕಡೆ ಇಲ್ಲಲ್ಲಿ ಸಾಧನೆ ಮಾಡಕ್ಕೆ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಾಗ್ತದೆ. ಖಂಡಿತ ನಾವು ಎಲ್ಲರಿಗೂ ಕೂಡ ಅಕಾಮಡೇಟ್ ಮಾಡುವಂತ ಕೆಲಸ ಮಾಡ್ತೀನಿ ಅನ್ನೋದು ಕೂಡ ಹೇಳ್ತೀನಿ. ಇನ್ನು ಕೆಲವ್ರಿಗೆಲ್ಲ ನೇರವಾಗಿ ಪರಮೇಶ್ವರ್ ಕೆಲವ್ರ ಮಾತಾಡ್ತಾರೆ, ನಾನು ಕೆಲವ್ರ ಮಾತಾಡ್ತೀನಿ, ಎಲ್ಲರಿಗೂ ಕೆಲವೊಂದ್ಸಲ ಸಂಪರ್ಕದಲ್ಲಿ ಇಟ್ಕೊಂಡು ಎಲ್ಲರಿಗೂ ಕೂಡ ಐ ಬಿಲೀವ್ ಇನ್ ಎವ್ರಿ ಒನ್ ಶುಡ್ ಬಿ ಕೇರ್. ಇವತ್ತು ನಾವೆಲ್ಲರೂ ಕೂಡ ಗೌರವ ಕೊಡಲೇಬೇಕಾಗ್ತದೆ, ಆ ಕೆಲಸ ಕೂಡ ಮಾಡ್ತೀವಿ. ಇಷ್ಟನ್ನ ಇವತ್ತು ಫಸ್ಟ್ ಕ್ಯಾಬಿನೆಟ್ ನಲ್ಲಿ ಮೈನ್ ಬರದ ವಿಚಾರ. ಆಮೇಲೆ ಕಾವೇರಿ ವಿಚಾರದಲ್ಲಿ ಈಗಾಗಲೇ ಅವರು ಸುಪ್ರೀಂ ಕೋರ್ಟ್ಗೆ ಹಾಕಿದ್ದಾರೆ. ನಮ್ಮ ಲೀಗಲ್ ಟೀಮ್ಗೆ ಕೇಳ್ತೀನಿ. ಈಗಾಗಲೇ ನಾವು ಮಳೆ ಬಂದಿದೆ, ನೀರು ಬಿಟ್ಟಿದ್ದೀವಿ, ಕಂಪೇರ್ ಟು ಇಟ್. ಬಟ್ ಅದಕ್ಕೇನು ಲೀಗಲ್ ಅವ್ರು ನಮ್ಮವ್ರು ಏನ್ ನಮ್ಗೆ ಅಡ್ವೈಸ್ ಮಾಡ್ತಾರೋ ಅದಕ್ಕೆ ಯಾವ ರೀತಿ ಉತ್ತರ ಕೊಡಬೇಕು ಕೊಡುವಂತ ಕೆಲಸವನ್ನ ಮಾಡ್ತೀನಿ. ಇಫ್ ಎನಿಥಿಂಗ್ ಇಸ್ ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಯುವರ್. ನೋಡಪ್ಪ, ನಾನು ಅವರು ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿರೋದೆ. ಅವರ ಬರ್ತಡೇ ಇವತ್ತು, ಹಬ್ಬ, ಗೆಸ್ಟ್ಗಳು ವಿಪರೀತ ಇದ್ದು ಅವ್ರಿಗೆ, ಅರ್ಥ ಆಯ್ತಾ? ಅವರ ಜನ್ಮದಿನ, ನಾನು ಅವ್ರಿಗೆ ಶುಭ ಹಾರೈಸಿದ್ದೀನಿ, ಆಯ್ತಾ? ಇವತ್ತು ಸಿದ್ದರಾಮಯ್ಯನವ್ರಿಗೆ ಯಾಕೆ ಅಸಮಾಧಾನ? ನಾವೆಲ್ಲ ಒಂದು ಟೀಮ್, 139 ಜನನು ಒಂದು ಟೀಮ್, ಯಾರಿಗೂ ಅಸಮಾಧಾನ. ಈಗಿರೋರೆಲ್ಲ ನಾನು ಸೇರಿ ಅವ್ರ ಕಡೆಯವರಲ್ವಾ? ನಾನು ಸಿದ್ದರಾಮಯ್ಯನವರ ಪಟ್ಟ ಅಭಿಮಾನಿಗಳು. We all are one, we all are united, we will be united, we will fight united. ನೀವೆಲ್ಲ ಯಾಕೆ ಅದಕ್ಕೆ ನೀವೇ ಬರೀ ಹುಡುಕ್ತಾ ಇದ್ದೀರ? ನಾವು ಹೊಸದಾಗಿ ಲೆನ್ಸ್ ಆಗ್ತಾ ಇದೀವಿ, ಹೊಸ ಸುದ್ದಿ ಕೇಳ್ತಾ ಇದೀವಿ ನಿಮ್ಮ ಹತ್ರ ಎಲ್ಲ. ಪಾಪ ಅವರು ಬಹಳ ಜನ ಗೆಸ್ಟ್ಗಳು ಮತ್ತೊಂದು ಕೆಲವೆಲ್ಲ ಹೇಳ್ತಾ ಇರ್ತಾರೆ, ಸಿಗದೆ ಹೋದವ್ರಿಗೆ ಸಮಾಧಾನ ಹೇಳ್ತಾ ಇರ್ತಾರೆ. ಅವರು ತಡೀರಪ್ಪ, ಆಯ್ತು, ಟೈಮ್ ಆಯ್ತು, 2 ವರ್ಷ 3 ವರ್ಷ ಮಾಡಿದಿರಿ ಏನು ಅಂತ ಅಂದ್ಬಿಟ್ಟು ಈಸ್ ಡೂಯಿಂಗ್ ಅವರ್ ಪಾರ್ಟಿ ವರ್ಕ್. ಖಂಡಿತ ಮಾತಾಡಿದೀವಿ, 5 ಸತಿ ಮಾತಾಡಿದೀವಿ ನಾನು. ಯಾವುದು ಇಲ್ಲ, ನಾನು ಹೈಕಮಾಂಡ್ ಇಂದ ಏನ್ ಬಂತೋ ಏನ್ ಹೇಳಿದಾರೋ ಅದ್ರ ಮಾರ್ಗದರ್ಶನ ಕೇಳ್ತೀವಿ ನಾವು ಅಷ್ಟೇ. ಅದು ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ ನಮ್ಮ ಪಾರ್ಟಿಲಿ, ಕೆಲವು ಟೆಕ್ನಿಕಲ್ ಇಶ್ಯೂಸ್ ಇದೆ. ಇನ್ನ ಈಗ ತಾನೇ ನಾವು ಸ್ವೇರಿಂಗ್ ಬೇರೆ ಮಾಡಿದಿದೆ. ಇನ್ನ ನಮ್ಮ ಪಾರ್ಟಿಲಿ ಕೆಲವು ಲೆಕ್ಕಾಚಾರ ಇರ್ತದೆ, ಅದನ್ನ ನಾವು ತೀರ್ಮಾನ ಮಾಡ್ತೀವಿ. ಅದನ್ನ ನಾವು ಬೇಕಾದಷ್ಟು ನಿಮ್ಗೆ ಲಿಸ್ಟ್ ಈಚೆ ಬಂದಿರ್ಬೋದು, ಎಲ್ಲ ಫ್ಯಾಕ್ಸ್ ಮೇಲೆ ಯಾವುದೇ ಹೆಸರುಗಳೆಲ್ಲ ಬಂದಿರ್ಬೋದು. ಅದೆಲ್ಲ ಅದಕ್ಕೂ ಅಲ್ಲ. ನಾನು ಏನ್ ಸೈನ್ ಮಾಡಿ ಗವರ್ನರ್ ಕೊಟ್ಟಿರ್ತೀನಿ, ದಟ್ ಈಸ್ ಓನ್ಲಿ ಫೈನಲ್. ನನಗೇನು ನಮ್ಮ ಪಾರ್ಟಿ ಹೈಕಮಾಂಡ್ ಅವ್ರು ನನಗ್ ತಿಳಿಸಿರ್ತಾರೆ, ದಟ್ ಈಸ್ ಫೈನಲ್. ಬೇರೆ ನೀವು ಪೇಪರ್ ಅಲ್ಲಿ ಎಲ್ಲ ನಮ್ಮವ್ರು ಯಾರೋ ನಮ್ಮ ಕಾರ್ಯಕರ್ತರು ಲೀಕ್ ಮಾಡಿದ್ದು, ನನ್ನ ಪ್ರೆಸ್ ಸೆಕ್ರೆಟರಿ ಅವ್ರು ಲೀಕ್ ಮಾಡಿದ್ದೆಲ್ಲ ಇಟ್ ಇಸ್ ನಾಟ್ ಫೈನಲ್. ನಾನ್ ಗವರ್ನರ್ ಬರೆದಿದ್ದೆ ಫೈನಲ್. ಎಲ್ಲೂ ಆಗಿಲ್ಲ, ನಿಮ್ ಕಾಣ್ತಾ ಇದೆ ಅಷ್ಟೇ. ಈಗ ಎಷ್ಟು ಹೆಸರು ಬೇಕಾದ್ರೂ ಚೇಂಜ್ ಮಾಡ್ಬೋದು. ನೀವು ಎಷ್ಟು ಮಖಗಳು ತೋರಿಸಿದ್ರಿ 20 ದಿನದಿಂದ? 4 ಕ್ಯಾಬಿನೆಟ್ ತೋರಿಸಿದ್ರಿ ನೀವು. 4 ಕ್ಯಾಬಿನೆಟ್ ತೋರಿಸಿದ್ರಿ. ಖಂಡಿತ ವೈದ್ಯ ನನ್ನ ಜೊತೆನೇ ಇದ್ದಾನ್ರಿ, ಹಿಂದಿನಿಂದಲೂ ಜೊತೆ ಇದ್ದಾರೆ. ಇಲ್ಲಿ ನೋವಾಗಿರ್ತದೆ, ಈಗ ನನ್ ನೋವಾಗಿರ್ಲಿಲ್ವಾ? ನನಗೂ ನೋವಾಗಿತ್ತು, ಇವ್ರಿಗೂ ನೋವಾಗಿತ್ತು. ಅಧ್ಯಕ್ಷ ಆಗಿದ್ರು ಇವರು. ಇವ್ರ ಕಾಲದಲ್ಲಿ 120, 124 ಬಂದಿತ್ತು. ಕೊಡೋಣಮ್ಮ, ಕೊಡ್ತೀವಿ. ಹೆಣ್ಣು ಮಕ್ಕಳಿಲ್ಲದೆ ನಾವು, ನಮ್ಮ ಪಕ್ಷನೇ ಇಲ್ಲ, ಹೆಣ್ಣು ಮಕ್ಕಳಿಗೆ ನಾವು ಶಕ್ತಿ ಕೊಡ್ತೀವಿ. ಫಸ್ಟ್ ಎಲ್ಲರಿಗೂ ಹೇಳಿದೀನಿ, ಇಲ್ಲಿ ಯಾರು ಕಾಯ್ಕೊಂಡು ಕೂತ್ಕೊಳಕ್ ಹೋಗ್ಬಿಡಿ. ಆಫೀಸು, ಮನೆ, ವಾರ, ಪುರ ಎಲ್ಲ ಇಲ್ಲಿ ಬಿಟ್ಬಿಟ್ಟು ನಾಳೆ ಒಂದೇ ದಿನ ನೀವು ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ, ಜಿಲ್ಲೆಗೆ ಹೋಗ್ಬೇಕು ಅಂತ ಹೇಳಿದೀನಿ. ಅದಾದ್ಮೇಲೆ ಆಮೇಲೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ.
ಈಗ ಯಡಿಯೂರಪ್ಪನವ್ರ ಸರ್ಕಾರದ ಇತಿಹಾಸ ಸ್ವಲ್ಪ ಹೇಳ್ತಿದ್ನು. ಅವ್ರ ಸರ್ಕಾರ ಅಷ್ಟೇ ಮಾಡೋದಲ್ಲ, ಅವ್ರೇನೋ ಹೇಳ್ತಿರಲ್ಲ ನನಗೆ 20 ದಿನ 30 ದಿನ ವಾರ 4 ದಿನ ಅಂತ. ಅವ್ರ ಗೌರ್ಮೆಂಟ್ ರಚನೆ ಮಾಡಿದಾಗ ಏನಿತ್ತು ಹಿಸ್ಟ್ರಿ ಸ್ವಲ್ಪ ದಯವಿಟ್ಟು ಬರೀರಪ್ಪ. ಒಬ್ಬರೇ ಸರ್ಕಾರ ನಡೆಸಿದ್ದಾನೆ ಎಷ್ಟು ದಿನ? ಅದನ್ನ ನೀವು ಬರೀರಿ ಅಂತ ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಅದಕ್ಕೆಲ್ಲ ಈಗ ಒಂದೇ ದಿನಕ್ಕೆ ಉತ್ತರ ಕೊಡೋದು ಬೇಡ, ನಿಮ್ಗೂ ಸ್ವಲ್ಪ ಇರ್ಲಿ. ಈಗ ಆಯ್ತಪ್ಪ, ನನ್ನ ಮೇಲೂ ಕೇಸ್ ಹಾಕವ್ರಯ್ಯ, ನನ್ನ ಮೇಲೂ ಕೇಸ್ ಹಾಕವ್ರೆ. ನಾ ಚೀಫ್ ಮಿನಿಸ್ಟರ್ ಮಾಡೋದಿಲ್ಲ ನಮ್ಮ ಪಾರ್ಟಿಯವರು. ನನ್ನ ಮೇಲೂ ಎಲ್ಲ ಭ್ರಷ್ಟಾಚಾರದ ಕೇಸಲ್ಲಿ ಹಾಕಿಲ್ವಾ? ಬೇರೆಗೆಲ್ಲ ಕಳಿಸಿಲ್ವಾ?